ಟಾಸ್ ಗೆದ್ದರೆ ಭಾರತ ಏನು ಮಾಡಬೇಕು? ಅಚಾನಕ್ಕಾಗಿ ಪ್ಲೇಯಿಂಗ್ 11ನಲ್ಲಿ ದೊಡ್ಡ ಬದಲಾವಣೆ ಇವತ್ತು ನಡೆಯಲಿದೆ. ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಎರಡನೇ ಟೆಸ್ಟ್ ಪಂದ್ಯ ಎಡ್ಬ್ಯಾಸ್ಟನ್ನಲ್ಲಿ. ಇವತ್ತು ಭಾರತ ತಂಡ ಗೆಲ್ಲಲೇಬೇಕಾದರೆ ಪ್ಲೇಯಿಂಗ್ 11ನ ಬದಲಾವಣೆ ಮಾಡ್ತಾರೆ. ಟಾಸ್ ಗೆದ್ದು ಭಾರತ ಚೇಸಿಂಗ್ ಮಾಡಿದ್ರೆ ಒಳ್ಳೆಯದು. ಟೆಸ್ಟ್ ಮ್ಯಾಚು ಇಂಪಾರ್ಟೆಂಟು. ಓಪನಿಂಗು ಯಶಸ್ವಿ ಜೈಸ್ವಾಲ್, KL ರಾಹುಲ್ ಎಂದಿನಂತೆ ಬರ್ತಾರೆ. ನಂಬರ್ 3 ಸಾಯಿ ಸುದರ್ಶನ್ ಇರ್ತಾರೆ. ನಂಬರ್ 4 ಗಿಲ್ ಇರ್ತಾರೆ. 5 ಪಂತ್ ಇರ್ತಾರೆ. 6 ಕರುಣ್ ನಾಯರ್ ಇರ್ತಾರೆ. ರವೀಂದ್ರ ಜಡೇಜಾ ಜಾಗದಲ್ಲಿ ವಾಷಿಂಗ್ಟನ್ ಸುಂದರ್ನ ಹಾಕೊಬೋದು. ನಿತೀಶ್ ಕುಮಾರ್ ರೆಡ್ಡಿ ಅವರು ಎಂಟ್ರಿ ಕೊಡ್ತಾರೆ ಶಾರ್ದೂಲ್ ಠಾಕೂರ್ ಅವರ ಜಾಗದಲ್ಲಿ. ಅಥವಾ ಕರುಣ್ ನಾಯರ್ ಜಾಗದಲ್ಲಿ ನಾವು ಜಡೇಜಾನ ಕೂಡ ನೋಡಬಹುದು. ಬೆಟರ್. ಕರುಣ್ ನಾಯರು ನಂಬರ್ 6 ಪ್ಲೇಯರ್ ಅಲ್ಲ, ನಂಬರ್ 3 ನಂಬರ್ 4 ಪ್ಲೇಯರು. ನಂಬರ್ 3 ಸಾಯಿ ಸುದರ್ಶನ್ ಆಡ್ತವ್ರೆ. ನಂಬರ್ 4 ಗಿಲ್ ಆಡ್ತಾ ಇದ್ದಾರೆ. ಅವ್ರ ಜಾಗಕ್ಕೆ ಆಡೋಕ್ಕಾಗೋದಿಲ್ಲ. ನೆಕ್ಸ್ಟು ಬೂಮ್ರಾ ಜಾಗದಲ್ಲಿ ಅಕ್ಷದೀಪ್ ಸಿಂಗ್ ಅವರು ಬರ್ತಾರೆ. ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ ಎಂದಿನಂತೆ ಇರ್ತಾರೆ. ಟೀಮ್ ಇಂಡಿಯಾ ತಂಡದಲ್ಲಿ ದೊಡ್ಡ ಬದಲಾವಣೆ ಆಗೋದಂತೂ ಗ್ಯಾರಂಟಿ. ಪ್ಲೇಯಿಂಗ್ 11ನಲ್ಲಿ ಬದಲಾವಣೆ ಆಗೇ ಆಗುತ್ತೆ ಅಂತ ಹೇಳ್ಬೋದು. ಕರುಣ್ ನಾಯರ್ಗೆ ನಂಬರ್ 6 ಐಡಿಯಲ್ ಪ್ಲೇಸ್ ಅಲ್ಲ, ಅವರು ನಂಬರ್ 3 ನಂಬರ್ 4 ಪ್ಲೇಯರು. ಇದು ಬೆಟರ್ ಆಗಿರುತ್ತೆ ಕರುಣ್ ನಾಯರ್ಗೆ. ಜಡೇಜಾ ಇನ್ನೂ ಕೂಡ ಬೌಲಿಂಗ್ ಬ್ಯಾಟಿಂಗಲ್ಲಿ ಇಂಪ್ರೂವ್ ಮಾಡ್ಕೊಬೇಕು. ಎಕ್ಸ್ಪೀರಿಯನ್ಸ್ ಇದೆ. ಬೂಮ್ರಾ ಅವರಿಗೆ ರೆಸ್ಟ್ ಕೊಡ್ತಾ ಇದ್ದಾರೆ. ಫಸ್ಟ್ ಮ್ಯಾಚಲ್ಲಿ ಹೆವಿಯಾಗಿ ಓವರ್ಸ್ ಹಾಕಿದ್ರು ಅಂತ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಇದು ಇವತ್ತಿನ ಪಂದ್ಯದಲ್ಲಿ ಆಗುವ ಬದಲಾವಣೆಗಳು ಅಂತ ಹೇಳ್ಬೋದು. ಎಲ್ಲರಿಗೂ ಕೂಡ ಶೇರ್ ಮಾಡಿ. ಟಾಸ್ ಗೆದ್ದು ಭಾರತ ಚೇಸಿಂಗ್ ಮಾಡಿದ್ರೆ ಬೆಟರು. ವಿತೌಟ್ ಬೂಮ್ರಾ ನಮ್ಮ ಟೀಮ್ ಇಂಡಿಯಾ ಹೇಗಾಡುತ್ತೆ ಅಂತ ಕಾದು ನೋಡೋಣ. ಗಿಲ್ ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡಿದರೆ ಗೆಲ್ತೀವಿ, ಇಲ್ಲಾಂದರೆ ಸೋಲೋದಂತೂ ಗ್ಯಾರಂಟಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.